ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮೀ ದೇವಿಗೆ ಇನ್ನೊಂದು ರೀತಿಯ ನೈವೇದ್ಯ ಪ್ರಸಾದವನ್ನು ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ನೋಡ್ಕೊಂಬರೋಣ. ಸ್ವೀಟ್ ಪೊಂಗಲ್ ಮಾಡಿದ್ದೆ ನಿನ್ನೆ ವಿಡಿಯೋದಲ್ಲಿ. ಇವತ್ತು ಖಾರ ಪೊಂಗಲ್ ನೈವೇದ್ಯವನ್ನು ಮಾಡ್ಕೊಂಬರೋಣ. 1 ಬೌಲ್ ಹೆಸರುಬೇಳೆ, 1 ಬೌಲ್ ಅಕ್ಕಿನ ತೊಗೊಂಡಿದ್ದೀನಿ. ಈಗ ಹೆಸರುಬೇಳೆಯನ್ನು ಗರಿಗರಿಯಾಗಿ ಸಿಮ್ಮಲ್ಲಿಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಈ ಥರ ಫ್ರೈ ಮಾಡಿ ನಾವು ಪೊಂಗಲ್ ಮಾಡೋದ್ರಿಂದ ಪೊಂಗಲ್ ತುಂಬ ರುಚಿಯಾಗಿರುತ್ತೆ. ಈಗ ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಈಗ ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಎರಡನ್ನೂ ಸೇರಿಸಿ ಮತ್ತೆ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಅಕ್ಕಿ ಬಿಸಿಯಾದ ತಕ್ಷಣ ಇದನ್ನು ಪಕ್ಕದಲ್ಲಿ ಎತ್ತಿಟ್ಕೊಳ್ಳೋಣ. ಈಗ ಇದನ್ನು ನೀರು ಹಾಕ್ಬಿಟ್ಟು ಚೆನ್ನಾಗಿ ತೊಳ್ಕೊಳ್ಳೋಣ. ಇದು ಫ್ರೈ ಮಾಡಿಕೊಂಡು ನಂತರ ಇದನ್ನು ತೊಳ್ಕೊಳ್ತಾ ಇದ್ದೀನಿ. ಈಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರಿಗೆ ಹೆಸರುಬೇಳೆ ಮತ್ತು ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಈ ವಿಧಾನದಲ್ಲಿ ಮಾಡ್ಕೊಳ್ಳೋದ್ರಿಂದ ಡಿಫ್ರೆಂಟ್ ಆಗಿರುವ ರುಚಿ ಸಿಗುತ್ತೆ ಈ ಪ್ರಸಾದ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. 1 ಚಿಟಿಗೆಯಷ್ಟು ಅರಿಶಿಣ ಪುಡಿಯನ್ನು ಹಾಕಿ ಸ್ವಲ್ಪ ತುಪ್ಪ ಹಾಕಬೇಕು. ನಾವು ಕುಕ್ಕರಲ್ಲಿ ಬೇಯಿಸೋಕೆ ಹಾಕುವಾಗ ಸ್ವಲ್ಪ ತುಪ್ಪ ಹಾಕಿದರೆ ರುಚಿ ಚೆನ್ನಾಗಿ ಕೊಡುತ್ತೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 1-2 ರಿಂದ 3 ವಿಶಿಲ್ ತೊಗೊಳ್ಳೋಣ. ಕುಕ್ಕರ್ ವಿಶಿಲ್ ಆಗ್ತಾ ಇರಲಿ, ಅಲ್ಲಿವರೆಗೂ ಇವಾಗ ಜೀರಿಗೆ ಮೆಣಸನ್ನು ಪೌಡ್ರ್ ಮಾಡ್ಕೊಂಬರೋಣ. ತರಿಯಾಗಿ 1-2 ರಿಂದ 3 ಚಮಚದಷ್ಟು ಕಾಳುಮೆಣಸು ಹಾಗೆ 1 ಚಮಚದಷ್ಟು ಜೀರಿಗೆಯನ್ನು ತಗೊಂಡಿದ್ದೀನಿ. ಇದನ್ನು ತರಿಯಾಗಿ ಪೌಡ್ರ್ ಮಾಡ್ಕೊಳ್ಳೋಣ. ನೋಡಿ, ಖಾರ ಪೊಂಗಲ್ಗೆ ಇಷ್ಟು ತರಿ ಆದರೆ ಸಾಕಾಗುತ್ತೆ. ಇದನ್ನು ಪಕ್ಕದಲ್ಲಿಟ್ಕೊಂಡು ಒಗ್ಗರಣೆ ಮಾಡೋಕ್ಕೆ ಈ ಬೌಲಲ್ಲಿ ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಸಾಸಿವೆ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಗೋಡಂಬಿ, ಹಸಿಮೆಣಸಿನಕಾಯಿ, ಕರಿಬೇವು ಮತ್ತು ಸ್ವಲ್ಪ ದ್ರಾಕ್ಷಿ, ಇಂಗನ್ನು ಇಟ್ಕೊಂಡಿದ್ದೀನಿ. ಈಗ ನೋಡಿ, ಇದು ಮೆತ್ತಗೆ ಬೇದಿದೆ. ಇದು ಕುಕ್ಕರಲ್ಲಿ ತುಂಬ ಚೆನ್ನಾಗಿ ಪೊಂಗಲಿಗೆ ರೆಡಿಯಾಗಿದೆ. ಇನ್ನೊಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಎಣ್ಣೆ ಅಥವಾ ತುಪ್ಪನ ಹಾಕಿ ಚೆನ್ನಾಗಿ ಕಾಯಿಸಿ ಇವಾಗ ಒಗ್ಗರಣೆಗೆ ಈ ಕಡಲೆಬೇಳೆ, ಸಾಸಿವೆ ಮಿಕ್ಸ್ ಇತ್ತಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಿಡಿಬೇಕದು. ನಂತರ ಈಗ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ದ್ರಾಕ್ಷಿ ಹಾಕಿದರೆ ರುಚಿ ಚೆನ್ನಾಗಿ ಬರುತ್ತೆ. 1-2 ರಿಂದ 3 ಹಸಿಮೆಣಸಿನಕಾಯಿನ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಸಿ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಪೌಡ್ರ್ ಮಾಡಿರುವ ಮೆಣಸು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಪ್ರಸಾದವಾಗಿ ಮಾಡೋದ್ರಿಂದ ಈ ರೀತಿಯಾಗಿ ಒಗ್ಗರಣೆ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಹಾಕಿರುವ ದ್ರಾಕ್ಷಿ ಮತ್ತು ಗೋಡಂಬಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ನೋಡಿ. ಈಗ ಬೇಯಿಸಿರುವ ಅಕ್ಕಿ ಹೆಸರುಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ನೀರು ಜಾಸ್ತಿ ಹಾಕಿ ತೆಳು ಮಾಡ್ಕೊಂಡಿದ್ದೆ. ಇದೇ ರೀತಿಯಾಗಿ ಇರಬೇಕು. ಮೆಜರ್ಮೆಂಟ್ ಹೀಗೆ ಇದ್ದರೆ ಪೊಂಗಲ್ ರೆಸಿಪಿ ತುಂಬ ಚೆನ್ನಾಗಿರುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಿಮ್ಮೆಲ್ಲ ಇಟ್ಟು ಇದನ್ನು ಬೇಯಿಸ್ಕೋಬೇಕು. ಮಿಕ್ಸ್ ಮಾಡ್ತಾನೆ ಇರಬೇಕು. ಈ ಖಾರ ಪೊಂಗಲ್ ಜಾಸ್ತಿ ಗಟ್ಟಿನೂ ಆಗಬಾರ್ದು, ಜಾಸ್ತಿ ತೆಳುವು ಆಗಬಾರ್ದು. ಇದೇ ರೀತಿಯಾಗಿ ಪ್ರಸಾದ ಇರುತ್ತೆ. ದೇವಸ್ಥಾನಗಳಲ್ಲಿ ಒಂದು ಜೊನ್ನೆಯಲ್ಲಿ ಹಾಕಿಕೊಟ್ರೆ ಪ್ರಸಾದ ಇದೇ ರೀತಿಯಾಗಿರುತ್ತೆ. ಹಾಗೆ ನಾವು ಮನೆಯಲ್ಲಿ ಲಕ್ಷ್ಮೀ ಪೂಜೆಗಳು ಮಾಡಿದಾಗ ಲಕ್ಷ್ಮೀ ದೇವಿಯ ಪ್ರಸಾದಕ್ಕೆ ಪೊಂಗಲನ್ನು ಇದೇ ವಿಧಾನದಲ್ಲೇ ಮಾಡಿ ನೈವೇದ್ಯಕ್ಕೆ ಇಡ್ಬೋದು. ಬೆಳಗ್ಗೆ ತಿಂಡಿಗೂ ಕೂಡ ಇದೇ ರೀತಿಯಾಗಿ ನಾವು ಮಾಡ್ಬೋದು. ಪೊಂಗಲ್ ರೆಸಿಪಿನ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ. ನಮ್ಮ ವಿಧಾನ ಇದಾಗಿರುತ್ತೆ. ಇವತ್ತಿನ ನೈವೇದ್ಯಕ್ಕೆ ಮಾಡಿರುವ ಪೊಂಗಲ್ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮುಂದಿನ ರೆಸಿಪಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದ.